ಪತ್ರಕರ್ತರಾದ ಜಯಾನಂದ ಪೆರಾಜೆ ಹಣ್ಣು ಹೆಣ್ಣು ಎಂಬ ಒಂದು ಕವನವನ್ನು ಪ್ರಸ್ತುತಪಡಿಸಿದರು. ಅತ್ಯಂತ ಸುಂದರವಾಗಿ ಎಲ್ಲ ಕವನಗಳು ಮೂಡಿ ಬಂದಿದೆ. ಅದೇ ರೀತಿಯಲ್ಲಿ ಶ್ರೀಮತಿ ಹೇಮಲತಾ ಸುಳ್ಯ ಸಾಕ್ಷಾತ್ಕಾರ ಎಂಬ ಒಂದು ಕವನವನ್ನು ವಾಚನ ಮಾಡಿದರು. ಶ್ರೀಮತಿ ಶ್ವೇತಾ ಆಚಾರ್ಯ ಇವರು ಹಲಸು ಆರೋಗ್ಯದ ಬಂಡಿ, ಅದೇ ರೀತಿಯಲ್ಲಿ ಸ್ನೇಹದ ಕೊಂಡಿ ಎಂಬ ಒಂದು ಕವನವನ್ನು ವಾಚನ ಮಾಡಿದರು. ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ AS ಭಾವ ಅಬ್ದುಲ್ ಸಮದ್ ಭಾವ ಇವರು ಒಂದು 3 ಚುಟುಕುಗಳನ್ನು ಪ್ರಸ್ತುತಪಡಿಸಿದರು. ಶ್ರೀಮತಿ ವಿಂಧ್ಯ ಹೆಸ್ರಿ ಇವರು ಫಲದ ನೀತಿ ಎಂಬ ಒಂದು ಕವನವನ್ನು ಪ್ರಸ್ತುತಪಡಿಸಿದರು. ಅವರು ಇಲ್ಲಿ ಬರುವಾಗ ಒಂದು ಕವನದ ಶೀರ್ಷಿಕೆಯನ್ನು ಹೊತ್ತುಕೊಂಡು ಬಂದಿದ್ದರು. ಆ ಕವನದ ಶೀರ್ಷಿಕೆಯನ್ನು ಇತರ 2 ಕವಿಗಳು ವಾಚಿಸಿದ ಕಾರಣ ಈ ವೇದಿಕೆಯಲ್ಲೇ ಅದನ್ನು ಶೀರ್ಷಿಕೆಯನ್ನು ಬದಲಾಯಿಸಿ ಫಲದ ನೀತಿ ಅಂತೇಳಿ ವಾಚಿಸಿದರು. ಅದೇ ರೀತಿಯಲ್ಲಿ ಶ್ರೀಮತಿ ರಶ್ಮಿತಾ ಸುರೇಶ್ ಜೋಗಿಬೆಟ್ಟು ಇವರು ಫಲ ಉಡುಗೊರೆ ಬಹಳ ಎಂಬ ಒಂದು ಕವನ, ಇವರು ಹಲಸು ಎಂಬ ಶೀರ್ಷಿಕೆಯಲ್ಲಿ. ಅದೇ ರೀತಿ MA ಮುಸ್ತಫಾ ಬೆಳ್ಳರೆ, ಶ್ರೀಮತಿ ಸುನೀತಾ ಶ್ರೀರಾಮ್ ಕೊಯ್ಲ ಇವರು ವೃಕ್ಷ ಮಾತೆ ಹಲಸು ಅತ್ಯಂತ ದೈವಿಕ ಹೆಸರಿನ ಶೀರ್ಷಿಕೆಯಲ್ಲಿ ಕವನವನ್ನು ವಾಚನ ಮಾಡಿದರು. ಶ್ರೀಮತಿ ಉಷಾ ಭಟ್ ಇವರು ಹಲಸು ಮೇಳ ಎಂಬ ಕವನವನ್ನು ಹಾಡಿನ ರೂಪದಲ್ಲಿ ಪ್ರಸ್ತುತಪಡಿಸಿದರು. ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮದ ಸಂಯೋಜಕರಾಗಿರುವಂಥ ಶ್ರೀಮತಿ ಉಮಾಶಂಕರಿ ಮರಿಕೆಯವರು ಅತ್ಯಂತ ಸುಂದರವಾಗಿ ಒಂದು ಕವನವನ್ನು ಪ್ರಸ್ತುತಪಡಿಸಿ ಎಲ್ಲ 16 ಕವಿಗಳು ಕೂಡ ವಾಚಿಸಿರುವಂಥ ಕವನ ಅತ್ಯಂತ ಸುಂದರವಾಗಿ ಮೂಡಿಬಂದಿದೆ ಅಂತ ಈ ವೇದಿಕೆಯಲ್ಲಿ ಹೇಳ್ತಾ, ಎಲ್ಲ ಇಲ್ಲಿ ಬಂದಿರುವಂಥ ಎಲ್ಲ ಜನರ ಮನಸೂರೆಗೊಂಡಿದೆ ಅಂತ ಹೇಳಿ ಅತ್ಯಂತ ಧೈರ್ಯದಲ್ಲಿ ವಿಶ್ವಾಸದಲ್ಲಿ ನಾನು ಹೇಳ್ತಾ, ನಿಮ್ಮ ಮುಂದಿನ ಈ ಸಾಹಿತ್ಯದ ಬದುಕು ಇನ್ನಷ್ಟು ಎತ್ತರಕ್ಕೆ ಇರಲಿ, ಇನ್ನೂ ಹೆಚ್ಚಿನ ಸೇವಾ ಸಾಧನೆಗಳನ್ನು ನೀವು ಮಾಡಬೇಕಂತ ಹೇಳುವಂಥ ಒಂದು ಆಶಯದೊಂದಿಗೆ ಈ ಒಂದು ಸುಂದರವಾದ ಘಮಘಮಿಸುವ ರುಚಿಕರವಾದಂತಹ ಹಲಸು ಮೇಳಕ್ಕೆ ಪುತ್ತೂರು